ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವು ಸ್ಕೂಲ್ ರಿಲೇಟಿವ್ ವರ್ಡ್ಸ್ ನೋಡೋಣ. ಶಾಲೆ, ಸ್ಕೂಲ್ ಇದರಲ್ಲಿ ನಮಗೆ ಬಳಸ್ತಕ್ಕಂಥ ಶಬ್ದ ಯಾವ ಥರ ಇರುತ್ತೆ ನಾವು ಒಂದೊಂದೇ ನೋಡೋಣ. ಸೊ ಒಂದನೇದು ಬಂದ್ಬಿಟ್ಟು ಸ್ಕೂಲ್, SCHOOL, ಸ್ಕೂಲ್. ಇದಕ್ಕೆ ನಾವು ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಶಾಲೆ. ಸ್ಕೂಲ್ ಇದಕ್ಕೆ ಶಾಲೆ ಅಂತ ಹೇಳ್ತೀವಿ. ಆಮೇಲೆ ಸ್ಟೂಡೆಂಟ್, STUDENT, ಸ್ಟೂಡೆಂಟ್. ಸ್ಟೂಡೆಂಟ್ ಕನ್ನಡದಲ್ಲಿ ನಾವು ವಿದ್ಯಾರ್ಥಿ, 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 ಸರಿನಾ? ಆಮೇಲೆ ಸಬ್ಜೆಕ್ಟ್, SUBJECT, ಸಬ್ಜೆಕ್ಟ್. ಸೊ ಸಬ್ಜೆಕ್ಟಿಗೆ ವಿಷಯ, ವಿಷಯ, ಸಬ್ಜೆಕ್ಟಿಗೆ ನಾವು ವಿಷಯ ಅಂತ ಹೇಳ್ತೀವಿ. ಆಮೇಲೆ ಚಾಕ್, CHALK, ಚಾಕ್, PIECE, ಚಾಕ್ ಪೀಸ್, ಚಾಕ್ ಪೀಸ್ ಅಂತ ಹೇಳ್ತೀವಿ ನಾವು. ಚಾಕ್ ಪೀಸ್ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸೀಮೆ ಸುಣ್ಣ, ಸೀಮೆ ಸುಣ್ಣ. ಚಾಕ್ ಪೀಸ್ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಸೀಮೆ ಸುಣ್ಣ. ಆಮೇಲೆ ಟೇಬಲ್, TABLE, ಟೇಬಲ್. ಸೊ ಟೇಬಲ್ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಮೇಜು, ಮೇಜು, ಟೇಬಲ್. ಸ್ಕೂಲ್, ಸ್ಟೂಡೆಂಟ್, ಸಬ್ಜೆಕ್ಟ್, ಚಾಕ್ ಪೀಸ್, ಟೇಬಲ್. ಅದಾದಮೇಲೆ ಪೆನ್, PEN, ಪೆನ್. ಸೊ ಪೆನ್ ಕನ್ನಡದಲ್ಲಿ ನಾವು ಪೆನ್ನು, ಪೆನ್ನು, ಸರಿನಾ? ಅದಾದಮೇಲೆ BOOK, ಬುಕ್. ಬುಕ್ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಗೆಸ್ ಮಾಡಿ? ಪುಸ್ತಕ, ಪುಸ್ತಕ, ಬುಕ್ ಕನ್ನಡದಲ್ಲಿ ಪುಸ್ತಕ. ಆಮೇಲೆ ಬ್ಯಾಗ್, BAG, ಬ್ಯಾಗ್. ಸೊ ಇದಕ್ಕೆ ನಾವು ಚೀಲ ಅಂತ ಹೇಳ್ಬೋದು, ಇಲ್ಲ ಅಂದರೆ ಕೈ ಚೀಲ, ಕೈ ಚೀಲ, ಬ್ಯಾಗ್. ಅದಾದಮೇಲೆ ಸ್ಕೆಚ್ ಪೆನ್, SKETCH, ಸ್ಕೆಚ್ ಪೆನ್. ಸ್ಕೆಚ್ ಪೆನ್ನಿಗೆ ನಾವೇನು ಹೇಳ್ತೀವಿ ಬಣ್ಣದ ಪೆನ್ನುಗಳು, ಬಣ್ಣದ ಪೆನ್ನುಗಳು, ಸ್ಕೆಚ್ ಪೆನ್, ಬಣ್ಣದ ಪೆನ್ನುಗಳು. ಅದಾದಮೇಲೆ ಎರೇಸರ್, ERASER, ERASER, ಎರೇಸರ್, ಎರೇಸರ್ ಅಂತ ಹೇಳ್ತೀವಿ. ಸೊ ಇದು ಏನಂದರೆ ಪೆನ್ಸಿಲ್ ಅಳಿಸುವ ಸಾಧನೆ. ಪೆನ್ಸಿಲ್ ಅಳಿಸುವ ಸಾಧನೆ, ಸಾಧನೆ, ಪೆನ್ಸಿಲ್ ಅಳಿಸುವ ಸಾಧನೆ. ಇದಕ್ಕೆ ನಾವು ಎರೇಸರ್ ಅಂತ ಹೇಳ್ತೀವಿ. ಆಮೇಲೆ ಏನು ಬರುತ್ತೆ ಲ್ಯಾಂಗ್ವೇಜ್, LANGUAGE, ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಭಾಷೆ, ಲ್ಯಾಂಗ್ವೇಜ್ ಕನ್ನಡದಲ್ಲಿ ಭಾಷೆ. ಅದಾದಮೇಲೆ ಸೈನ್ಸ್, SCIENCE, ಸೈನ್ಸ್. ಕನ್ನಡದಲ್ಲಿ ಸೈನ್ಸಿಗೆ ನಾವೇನು ಹೇಳ್ತೀವಿ ವಿಜ್ಞಾನ, ವಿಜ್ಞಾನ, ಕನ್ನಡದಲ್ಲಿ ಸೈನ್ಸ್ಗೆ ವಿಜ್ಞಾನ. ಆಮೇಲೆ ಕನ್ನಡ, ಕನ್ನಡ. ಸೊ ಕನ್ನಡದಲ್ಲಿನೂ ಸಹ ಕನ್ನಡ, ಕನ್ನಡ, ಕನ್ನಡ. ಅದಾದಮೇಲೆ ಹಿಂದಿ, ಹಿಂದಿ. ಅದಾದಮೇಲೆ ಕ್ಲಾಸ್ಮೇಟ್ಸ್ ಅಂತ ಹೇಳ್ತೀವಿ ನಾವು, ಕ್ಲಾಸ್ಮೇಟ್ಸ್, CLASS, ಕ್ಲಾಸ್ಮೇಟ್ಸ್, MATES, ಕ್ಲಾಸ್ಮೇಟ್ಸ್. ಕ್ಲಾಸ್ಮೇಟ್ಸ್ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ವರ್ಗದ ವಿದ್ಯಾರ್ಥಿಗಳು, ವರ್ಗದ ವಿದ್ಯಾರ್ಥಿಗಳು, ವರ್ಗದ ವಿದ್ಯಾರ್ಥಿಗಳು. ಇದಕ್ಕೆ ನಾವು ಕ್ಲಾಸ್ಮೇಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಲ್ಯಾಬೋರೇಟರಿ,
ರೇಟರಿ, ಲ್ಯಾಬೋರೇಟರಿ. ಲ್ಯಾಬೋರೇಟರಿ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಪ್ರಯೋಗಾಲಯ. ಲ್ಯಾಬೋರೇಟರಿ ಕನ್ನಡದಲ್ಲಿ ಪ್ರಯೋಗಾಲಯ. ಆಮೇಲೆ ಗಾರ್ಡನ್. ಗಾರ್ಡನ್ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಕೈತೋಟ. ಗಾರ್ಡನ್ ಕನ್ನಡದಲ್ಲಿ ಕೈತೋಟ. ಕೈತೋಟ. ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಪರೀಕ್ಷೆ. ಪರೀಕ್ಷೆ. ಎಕ್ಸಾಮಿನೇಷನ್ ಕನ್ನಡದಲ್ಲಿ ಪರೀಕ್ಷೆ. ಅದಾದಮೇಲೆ ಆನ್ಸರ್. ANSWER ಆನ್ಸರ್. ಸೊ ಕನ್ನಡದಲ್ಲಿ ಉತ್ತರ. ಉತ್ತರ. ಆನ್ಸರ್ ಉತ್ತರ. ಆಮೇಲೆ ಯೂನಿಫಾರ್ಮ್. UNIFORM ಯೂನಿಫಾರ್ಮ್. ಸೊ ಕನ್ನಡದಲ್ಲಿ ಬಂದ್ಬಿಟ್ಟು ಸಮವಸ್ತ್ರ. 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 ಯೂನಿಫಾರ್ಮ್ ಸಮವಸ್ತ್ರ. ಅದಾದಮೇಲೆ ನ್ಯೂಸ್. NEWS ನ್ಯೂಸ್. ಸೊ ಕನ್ನಡದಲ್ಲಿ ಬಂದ್ಬಿಟ್ಟು ವಾರ್ತೆ. ವಾರ್ತೆ. ಸೊ ಇನ್ನೊಂದು ವರ್ಡ್ ಬರುತ್ತೆ ಆಲ್, ALMANAC ಆಲ್ಮನಾಕ್ ಅಂತ ಬರುತ್ತೆ. ಸೊ ಇದಕ್ಕೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ ಪಂಚಾಂಗ. ಪಂಚಾಂಗ. ಇದಕ್ಕೆ ನಾವು ಆಲ್ಮ್ಯಾನಕ್. ಅದಾದಮೇಲೆ ಪೀರಿಯಡ್. PERIOD ಪೀರಿಯಡ್. ಸೊ ಕನ್ನಡದಲ್ಲಿ ಇದಕ್ಕೆ ಅವಧಿ. ಪೀರಿಯಡ್. ಅವಧಿ. ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಂತ ಹೇಳ್ತೀವಲ್ಲ. ಸೊ ಇದಕ್ಕೆ ಅವಧಿ. ಆಮೇಲೆ ಟೈಮ್. TIME ಟೈಮ್. ಕನ್ನಡದಲ್ಲಿ ಬಂದ್ಬಿಟ್ಟು ವೇಳೆ. ಕನ್ನಡದಲ್ಲಿ ವೇಳೆ. ಆಮೇಲೆ ಟಾಯ್ಲೆಟ್. TOILET ಟಾಯ್ಲೆಟ್. ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಶೌಚಾಲಯ. ಕನ್ನಡದಲ್ಲಿ ಶೌಚಾಲಯ. ಆಮೇಲೆ ಗರ್ಲ್ಸ್. GIRLS ಗರ್ಲ್ಸ್. ಸೊ ಕನ್ನಡದಲ್ಲಿ ಹುಡುಗಿಯರು. ಹುಡುಗಿಯರು. ಆಮೇಲೆ ಕ್ಲಾಸ್ ರೂಮ್ಸ್. CLASS ಕ್ಲಾಸ್ ರೂಮ್ಸ್. ROOMS ಕ್ಲಾಸ್ ರೂಮ್ಸ್. ವರ್ಗ ಕೋಣೆಗಳು. ವರ್ಗ ಕೋಣೆಗಳು. ವರ್ಗ ಕೋಣೆಗಳು. ಇದಕ್ಕೆ ಕ್ಲಾಸ್ ರೂಮ್ಸ್ ಅಂತ ಹೇಳ್ತೀವಿ. ಆಮೇಲೆ ರೀಡಿಂಗ್. ರೀಡಿಂಗ್. ರೀಡಿಂಗ್ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಓದುವುದು. ಓದುವುದು. ಇದಕ್ಕೆ ರೀಡಿಂಗ್. ಆಮೇಲೆ ವಾರ್ಮರ್. WARMER ವಾರ್ಮರ್. ವಾರ್ಮರ್ ಅಂದರೆ ಕನ್ನಡದಲ್ಲಿ ಬಂದ್ಬಿಟ್ಟು ಪೂರ್ವ ಸಿದ್ಧತೆ. ಪೂರ್ವ ಸಿದ್ಧತೆ. ಇದಕ್ಕೆ ನಾವು ವಾರ್ಮರ್ ಅಂತ ಹೇಳ್ತೀವಿ. ಆಮೇಲೆ ಮ್ಯಾಪ್. MAP ಮ್ಯಾಪ್. ಸೊ ಕನ್ನಡದಲ್ಲಿ ಬಂದ್ಬಿಟ್ಟು ನಕ್ಷೆ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ನಕಾಶೆ. ನಕಾಶೆ. ಆಮೇಲೆ ಚಾರ್ಟ್. CHART ಚಾರ್ಟ್. ಕನ್ನಡದಲ್ಲಿ ಚಿತ್ರಪಟ. ಚಿತ್ರಪಟ. ಚಾರ್ಟ್ ಕನ್ನಡದಲ್ಲಿ ಚಿತ್ರಪಟ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಲೆಟರ್. LETTER ಲೆಟರ್. ಸೊ ಕನ್ನಡದಲ್ಲಿ ಬಂದ್ಬಿಟ್ಟು ಅಕ್ಷರ. ಲೆಟರ್ ಅಕ್ಷರ. ಆಮೇಲೆ ಸೆಂಟೆನ್ಸ್. SENTENCE ಸೆಂಟೆನ್ಸ್. ಸೆಂಟೆನ್ಸ್ಗೆ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ವಾಕ್ಯ. ವಾಕ್ಯ. ಆಮೇಲೆ ಟೀಚರ್. TEACHER ಟೀಚರ್. ಸೊ ಕನ್ನಡದಲ್ಲಿ ಶಿಕ್ಷಕ. ಟೀಚರ್ ಕನ್ನಡದಲ್ಲಿ ಶಿಕ್ಷಕ. ಆಮೇಲೆ ಕ್ಲಾಸ್. CLASS ಕ್ಲಾಸ್. ಸೊ ಕನ್ನಡದಲ್ಲಿ ಬಂದ್ಬಿಟ್ಟು
ವರ್ಗ. ಆಮೇಲೆ ಬ್ಲ್ಯಾಕ್ ಬೋರ್ಡ್, BLACK ಬ್ಲ್ಯಾಕ್ ಬೋರ್ಡ್, BOARD ಬ್ಲ್ಯಾಕ್ ಬೋರ್ಡ್. ಸೊ ಕನ್ನಡದಲ್ಲಿ ಕರಿ ಹಲಗೆ, ಕನ್ನಡದಲ್ಲಿ ಕರಿ ಹಲಗೆ. ಆಮೇಲೆ ಚೇರ್, CHAIR ಚೇರ್, ಕನ್ನಡದಲ್ಲಿ ಬಂದ್ಬಿಟ್ಟು ಕುರ್ಚಿ, ಕುರ್ಚಿ. ಓಕೆ. ಆಮೇಲೆ ಸ್ಕೇಲ್, SCALE ಸ್ಕೇಲ್. ಅಳತೆ ಪಟ್ಟಿ, ಅಳತೆ ಪಟ್ಟಿ, ಇದಕ್ಕೆ ಸ್ಕೇಲ್ ಅಂತ ಹೇಳ್ತೀವಿ. ಆಮೇಲೆ ನೋಟ್ಬುಕ್, NOTE ನೋಟ್, BOOK ನೋಟ್ಬುಕ್. ನೋಟ್ಬುಕ್ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಬರೆಯುವ ಪುಸ್ತಕ, ಬರೆಯುವ ಪುಸ್ತಕ, ಇದಕ್ಕೆ ನಾವು ನೋಟ್ಬುಕ್ ಅಂತ ಹೇಳ್ತೀವಿ. ಆಮೇಲೆ ಸ್ಟಡಿ, STUDY ಸ್ಟಡಿ. ಸೊ ಸ್ಟಡಿ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಅಭ್ಯಾಸ, ಅಭ್ಯಾಸ, ಸ್ಟಡಿ ಅಭ್ಯಾಸ. ಓಕೆ. ಸೊ ಸ್ನೇಹಿತರೆ, ಇದೆಲ್ಲ ನಾವು ಏನು ನೋಡಿದ್ದೀವಿ ಅಂದರೆ ಸ್ಕೂಲ್ ರಿಲೇಟಿವ್ ವರ್ಡ್ಸ್.